ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ.
ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ವಿಪರ್ಯಾಸ ದುರಂತ ಏನಂತಂದ್ರೆ, ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ ಇವರು. ತಮ್ಮ ದುಡ್ಡನ್ನ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಂತವ್ರಿಗೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು ಈ ಕ್ಷಣಕ್ಕೆ. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರಿಗೆ ನೌಕರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಕೊಡಿ, ಪೈಸಾ ಕೊಡಿ ಅಂತ ರಾಜ್ಯದಲ್ಲಿ ಪೆಂಡಿಂಗ್ ಬಿಲ್ ಸಮರ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಗುತ್ತಿಗೆದಾರರ ಜಟಾಪಟಿ. ಬಾಕಿ ಬಿಲ್ ಪಾವತಿಯಾಗದೆ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಪೆಂಡಿಂಗ್ ಬಿಲ್ ಅನ್ನೇ ಕೋಟಿ ಉಳಿಸ್ಕೊಂಡಿದ್ದಾರೆ ಇವರು. ಆ ದುಡ್ಡನ್ನ ಕೊಡಿ ಅಂತ ಹೇಳಿ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿ ಅಂತ ಗುತ್ತಿಗೆದಾರರು ಆಗ್ರಹಿಸ್ತಾ ಇದ್ದಾರೆ.